ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ ಕಂಡ ದೇವರ ದೇವನೇ ದೇವರ ದೇವನೇ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಮರಿನಾಯಕನ ಕೊಪ್ಪಲಿನಲ್ಲಿ ಶ್ರೀ ರಾಮಾಂಜನೇಯ ಯುವಕರ ಬಳಗದ ವತಿಯಿಂದ ಶ್ರೀ ಮುನೇಶ್ವರ ಸ್ವಾಮಿಯ ಅದ್ದೂರಿ ವಾರ್ಷಿಕೋತ್ಸವವು ಸಂಭ್ರಮ ಸಡಗರದಿಂದ ಜರುಗಿತು. ಹುತ್ತವೆ ನಿನಗೆ ನೆಲೆಯು ಕ್ಷೀರವೇ ಸ್ವಾಮಿ ನೈವೇದ್ಯವು, ಹುತ್ತವೆ ನಿನಗೆ ನೆಲೆಯು ಕ್ಷೀರವೇ ಸ್ವಾಮಿ ನೈವೇದ್ಯವು. ಮರಿನಾಯಕನ ಕೊಪ್ಪಲು ಈ ಗ್ರಾಮ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನಲ್ಲಿರುವ ಒಂದು ಚಿಕ್ಕ ಗ್ರಾಮ. ಇಲ್ಲಿ ಮೊದಲೆಲ್ಲ ಅಷ್ಟು ಹೇಳಿಕೊಳ್ಳುವಂತಹ ಕಾರ್ಯಕ್ರಮಗಳು ನಡೆದಿಲ್ಲ. ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ಊರಿನ ಯುವಕರು ಊರಿನಲ್ಲಿ ನೆಲೆಸಿರುವ ಎಲ್ಲರ ಆರಾಧ್ಯ ದೈವ ಶ್ರೀರಾಮನ ಪೂಜಾ ಕೈಂಕರ್ಯಗಳನ್ನ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡುತ್ತಾ ಬಂದಿದ್ದಾರೆ. ನೂರಾರು ವರ್ಷಗಳಿಂದ ಗ್ರಾಮದಲ್ಲಿ ಆಲದ ಮರವಿದ್ದರೂ ಅಷ್ಟು ಪ್ರಚಲಿತವಾಗಿರಲಿಲ್ಲ. ಗ್ರಾಮ ಹಾಗೂ ಸ್ಥಳೀಯ ಸಾರ್ವಜನಿಕರ ಕಣ್ಣಿಗೆ ದೇವರ ದೊಡ್ಡ ಆಲದ ಮರವಾಗಿ ಮುನೇಶ್ವರನು ಉಳಿದು ಬಿಟ್ಟಿದ್ದ. ಎಲೆ ಮುನೇಶ್ವರನಿಗೆ ಪೂಜೆ ನಡೆದರೂ ಅಷ್ಟು ಪ್ರಚಲಿತವಾಗಲೇ ಇಲ್ಲ. ಆದರೆ ಚಿಕ್ಕದಾಗಿ ನಡೆಯುತ್ತಿದ್ದ ಮುನೇಶ್ವರನ ಪೂಜೆ ಇತ್ತೀಚೆಗೆ ಗ್ರಾಮಸ್ಥರ ಮುನೇಶ್ವರನ ಮೇಲಿರುವ ದೈವ ಭಕ್ತಿಯು ಎಂದು ಸಾವಿರಾರು ಜನರಿಗೆ, ತಾಲೂಕಿನ ಎಲ್ಲ ಹಳ್ಳಿಯ ಜನತೆಗೆ ಅನ್ನ ಸಂತರ್ಪಣೆ ಮಾಡುವ ಕ್ಷೇತ್ರವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಚಲಿತವಾದ ಪ್ರೇಕ್ಷಣೀಯ ಸ್ಥಳವಾಗಿ ಶ್ರೀ ಮುನೇಶ್ವರ ಸ್ವಾಮಿಯು ಬೆಳೆದು ನಿಂತಿದ್ದಾನೆ. ಈ ಮರ ನೂರಾರು ವರ್ಷಗಳ ಒಂದು ಬೃಹತ್ತಾದ ಆಲದ ಮರ. ಇಲ್ಲಿ ನೆಲೆಸಿದ್ದಾನೆ ಸಾಕ್ಷಾತ್ ಮುನೇಶ್ವರ ಸ್ವಾಮಿ. ಭೂವರ ನೀನೆ ಶಶಿಧರ ನೀನೆ ಲೋಕಪಾಲಕ ಗುರು ನೀನೆ, ಭೂವರ ನೀನೆ ಶಶಿಧರ ನೀನೆ ಲೋಕಪಾಲ. ಅಂದು 1000 ಜನರಿಂದ ಅನ್ನ ಸಂತರ್ಪಣೆ ಶುರುವಾಗಿ ಎಂದು 7-8 ಜನತೆಗೆ ಈ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ಭಕ್ತರೇ ಸ್ವತಃ ಬಂದು ಭಕ್ತಿಯಿಂದ ಸ್ವಾಮಿಗೆ ಅಕ್ಕಿ, ರಾಗಿ, ಕೋಳಿ, ಸಾಂಬಾರ್ ಪದಾರ್ಥಗಳು ಹೀಗೆ ಸ್ವಾಮಿಯ ಅನ್ನ ಸಂತರ್ಪಣಾ ಕಾರ್ಯಕ್ಕೆ ಕಾಣಿಕೆಯನ್ನು ಸಲ್ಲಿಸುತ್ತಾರೆ. ಮುಂದೆ ನಿಂತು ಸ್ವಾಮಿಯ ದರ್ಶನಕ್ಕೆ ಬರುವ ಭಕ್ತರನ್ನ ಗ್ರಾಮಸ್ಥರು ಎಲ್ಲರನ್ನ ಸರಿಸಮಾನವಾಗಿ ಕಂಡು ಅವರಿಗೆ ಪ್ರಸಾದವನ್ನ ವಿತರಿಸುತ್ತಾರೆ. ಊರಿನ ಪ್ರತಿಯೊಬ್ಬರು ಒಂದೊಂದು ಕೆಲಸವನ್ನ ವಹಿಸಿಕೊಂಡು ಒಟ್ಟಾಗಿ ಸೇರಿ ಕಾರ್ಯಕ್ರಮವನ್ನು ಮಾಡುತ್ತಾರೆ. ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ ನಾಗರ ರೂಪದಿ ಧರೆಯಲಿ. ಮೊದಲಿಗೆ ಮುನೇಶ್ವರ ಸ್ವಾಮಿಯ ಸ್ಥಳವನ್ನ ಸ್ವಚ್ಛಗೊಳಿಸಿ ಮಹಾಮಂಗಳಾರತಿ ನೈವೇದ್ಯ ಮಾಡಿ ನಂತರ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ಈ ಕ್ಷೇತ್ರದಲ್ಲಿ ಮಾಡಲಾಗುತ್ತೆ. ಇನ್ನು ಹಲವಾರು ಜನಪ್ರತಿನಿಧಿಗಳು, ಸಮಾಜಮುಖಿ ವ್ಯಕ್ತಿಗಳು, ಅಧಿಕಾರಿಗಳು, ಸಾವಿರಾರು ಭಕ್ತರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುನೇಶ್ವರನ ಆಶೀರ್ವಾದವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು. ಹಸುಳೆ ಕಂದರ ನಗಿಸಿ ಮಾತಾ ಪಿತರನು ನಲಿಸಿ, ಹಸುಳೆ ಕಂದರ ನಗಿಸಿ. ಇದು ಮುನೇಶ್ವರ ಸ್ವಾಮಿಯ ಅದ್ದೂರಿ ಕಾರ್ಯಕ್ರಮ. ಈ ಕಾರ್ಯಕ್ರಮವು ಎಲ್ಲರ ಸಹಕಾರದಿಂದ ಅದ್ದೂರಿಯಾಗಿ ಯಶಸ್ವಿಯಾಗಿದೆ. ಹೀಗೆ ಮುಂದೆಯೂ ಶ್ರೀರಾಮಾಂಜನೇಯ ಯುವಕರ ಬಳಗವು ನಿರಂತರವಾಗಿ ಸ್ವಾಮಿಯ ಸೇವೆಯನ್ನ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆಸಲೆಂದು ಮಾಧ್ಯಮವು ಆಶಿಸುತ್ತದೆ. ಹರಕೆಯ ಪಡೆದು ಕೀರ್ತಿಯ ಪಡೆವ ಗುರುಪಿತ ಮಹನು ನೀನೆ, ಹರಕೆಯ ಪಡೆದು ಕೀರ್ತಿಯ ಪಡೆವ ಗುರುಪಿತ ಮಹನು ನೀನೆ ಸ್ವಾಮಿ ಮುನೇಶ್ವರನೇ ಶ್ರೀ ಕೈಲಾಸ ಶಂಕರನೇ.